ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಪೌಷ್ಟಿಕಾಂಶವುಳ್ಳಂತಹ ಒಂದು ಲಾಡು ತೋರಿಸ್ತೀನಿ. ಮಕ್ಕಳಿಂದ ಮುದುಕರವರೆಗೂ ಆರೋಗ್ಯಕರವಾದಂಥ ಹೆಚ್ಚಿನ ಒಂದು ಪೌಷ್ಟಿಕಾಂಶ ದೊರಕುವಂತಹ ಒಂದು ಲಾಡು. ಇಲ್ಲಿ ನೋಡಿರಿ, ಎಲ್ಲ ಸಾಮಗ್ರಿಗಳನ್ನು ತೊಗೊಂಡೀನಿ. ಒಣ ಕೊಬ್ಬರಿ, ಬೆಲ್ಲ, ಉತ್ತತ್ತಿ, ಏಲಕ್ಕಿ, ತುಪ್ಪ, ಗೋಡಂಬಿ, ಕಸಗಸಿ, ಪಿಸ್ತಾ, ಏಲಕ್ಕಿ ಇದೆಲ್ಲವನ್ನು ತೊಗೊಂಡೇನಿ. ಉತ್ತತ್ತಿಯೊಳಗಿಂದು ಬೀಜ ತೆಗ್ದೇನಿ, ಏಲಕ್ಕಿ ಕೊಟ್ಟಿಟ್ಕೊಂಡನು, ಬೆಲ್ಲ ತೆರೆದು ಇಟ್ಕೊಂಡೇನಿ. ನಿಮಗೆ ಹೆಂಗೆ ಮಾಡೋದು ತೋರಿಸ್ತಾನೆ. ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡನು. ರುಚಿನೂ ಹೌದು, ಪೌಷ್ಟಿಕಾಂಶ ಉಳ್ಳಂಥ ಒಂದು ಆರೋಗ್ಯಕರವಾದಂಥ ಒಂದು ಲಾಡು. ಇವಾಗ ಇವನ್ನೆಲ್ಲ ಹುರ್ಕೋಬೇಕ್ರಿ. ಮೇನ್ ಈ ಲಾಡುಗೆ ಬೇಕಾಗಿದ್ದು ಅಂಟಿನ ಉಂಡೆ ಅಂತಲೇ ಕರೀತಾರೆ ಇದಕ್ಕೆ. ಅಂಟು ಬೇಕು. ಈ ಅಂಟು ಮುಳುಗಷ್ಟು ತುಪ್ಪ ಹಾಕಿ ಚೆಂದಾಗಿ ಇದನ್ನು ಕರ್ಕೋಬೇಕು. ಹೂ ಅಳ್ದಂಗೆ ಅಳ್ತತ್ರಿ. ಅದು ತೆಗೆದು ಒಂದು ಪ್ಲೇಟಿಗೆ ತೆಗೆದೆ. ಉತ್ತತ್ತಿ ನೋಡಿರಿ, ಎಲ್ಲನೂ ತುಪ್ಪ ಹಚ್ಚಿ ಹುರ್ಕೋಬೇಕು. ತುಪ್ಪ ಬೇಕು ಇವಕ್ಕೆ. ಈ ಲಾಡುಗೆ ತುಪ್ಪ ಜಾಸ್ತಿ ಬೇಕು. ಉತ್ತತ್ತಿನೂ ಫ್ರೈ ಮಾಡಿ ಇಟ್ಕೊಂಡೇನಿ. ಇನ್ನು ನೋಡಿರಿ, ಇದು ಕೊಬ್ಬರಿ. ಅದು ಹೆರೆದು ಉಳ್ದಿರ್ತತಲ್ಲ, ಅದನ್ನ ಪೀಸ್ ಮಾಡಿ ಇಟ್ಕೊಂಡೇನಿ. ಅದನ್ನು ಕೂಡ ಸಪ್ರೇಟ್ ಇಟ್ಕೊತೀನಿ. ಇವು ಕೊಬ್ಬರಿ ಹೋಳು ಮತ್ತು ಉತ್ತತ್ತಿ ಹೆರೆದಂಥ ಕೊಬ್ಬರಿನ ಎಲ್ಲ ಕೂಡಿಸ್ಕೊಂಡ್ಬಿಡ್ತಾನೆ ಬೇರೆದಕ್ಕೆ. ಈಗ ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕರಗಿದ ನಂತರ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿ 1 ಬಾಲ್ ಬಾದಾಮಿ, 1 ಬಾಲ್ ಪಿಸ್ತಾ, 1 ಬಾಲ್ ಗೋಡಂಬಿ, ಒಂದು 2-3 ಸ್ಪೂನು ಕಸಗಸಿ, 10-15 ಏಲಕ್ಕಿ, ಬೆಲ್ಲ, ತುಪ್ಪ, 1 kg ಒಣ ಕೊಬ್ಬರಿ, ಅರ್ಧ kg ಉತ್ತತ್ತಿ. ಇವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ. ಚಲೋ ಹುರ್ಕೋಬೇಕು ಇವನ್ನ. ಬಾದಾಮಿ, ಗಸಗಸಿ, ಪಿಸ್ತಾ, ಒಂದು 2-3 ಸ್ಪೂನ್ ಗಸಗಸಿ ಹಾಕೋಣ. ಎಲ್ಲನೂ ಹುರಿದು ಒಂದು ತಟ್ಟೆಗೆ ತಕ್ಕೊಳ್ಳೋಣಂತ. ಈಗ ಗೋಡಂಬಿ ನೋಡಿರಿ, ಎಲ್ಲನೂ ಹುರಿದು ಒಂದ್ರಾಗ ಹಾಕೋಣ. ಸ್ವಲ್ಪ ಆರಬೇಕು ಇವೆಲ್ಲ. ಕೊಬ್ಬರಿ ತುರಿ. ಈಗ ಆ ಕೊಬ್ಬರಿ ಪೀಸ್ಗಳನ್ನು ಸಪ್ರೇಟ್ ಇಟ್ಕೊಂಡೇನಿ, ಉತ್ತತ್ತಿ ಸಪ್ರೇಟ್ ಇಟ್ಕೊಂಡೇನಿ. ಇದೆಲ್ಲ ಮಿಕ್ಸ್ ಮಾಡೇನಿ, ತರಿಯಾಗಿರೋದು ಎಲ್ಲ. ಸ್ವಲ್ಪ ಆರಿಂದ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಇವು ಹೋಳಿದ್ರೆ ಮಕ್ಕಳು ತಿನ್ನೋಕೆ ಇಷ್ಟಪಡಲ್ಲ. ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ಎಲ್ಲನೂ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡು ಇದನ್ನು ಅಳತೆ ಮಾಡೋಣ. ನೀವು ಅಳತೆಗೆ ಯಾವುದಾದ್ರೂ ಬಾಲ್ ತಗೋರಿ. ಆ ಬಾಲ್ಲೆ 1 ಬಾಲ್ ಇದು ಪೌಡ್ರ್ ಇದ್ದರೆ ಅರ್ಧ ಬಾಲ್ ಬೆಲ್ಲ ಹಾಕಬೇಕು. ನಾನಿಲ್ಲಿ 6 ಬಾಲ್ ಐತಿದು, 3 ಬಾಲ್ ಬೆಲ್ಲ ಹಾಕಿ ನಾನಿಲ್ಲಿ ಮಾಡಾಕತ್ತೀನಿ. ನಿಮಗೀಗ 3 ಬಾಲ್ ಪೌಡ್ರ್ ತೊಗೊಂಡು 1.5 ಬೆಲ್ಲ ಹಾಕಿ ತೋರ್ಸಕತ್ತೀನಿ. ಒಟ್ಟು 1ಕ್ಕೆ ಅರ್ಧ. ಎಷ್ಟು ಪೌಡ್ರ್ ಇರ್ತತಿದು, ಅರ್ಧ ಬೆಲ್ಲ ತಗೋರಿ. ಈ ಉಂಡೆಗೆ ಬೆಲ್ಲ ಕರಗಿಸಿ ರೆಡಿ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಸಪೋರ್ಟ್ ನನ್ನ ಚಾನಲಿಗೆ ಬೇಕು.
ನೋಡಿರಿ, ನಂದು ಹೊಸದೊಂದು ವ್ಲಾಗ್ ಸ್ಟಾರ್ಟ್ ಮಾಡೀನಿ, ಚಾನಲ್ ಸ್ಟಾರ್ಟ್ ಮಾಡೀನಿ. ಅದ್ರಾಗ ವ್ಲಾಗ್ ಹಾಕೀನಿ. ಮಂತ್ರಾಲಯಕ್ಕೆ ಹೋಗಿ ಬಂದಿರುವಂಥ ಒಂದು ವಿಡಿಯೋ ಹಾಕೀನಿ. ಆಲ್ ಇನ್ ಒನ್. ನಂದು ಹೊಸ ಚಾನಲ್ ಹೆಸರು VK ಆಲ್ ಇನ್ ಒನ್ ಅಂತ ಐತಿ. ಅಲ್ಲಿ ಭೇಟಿ ಕೊಟ್ಟು ಮಂತ್ರಾಲಯದ ಒಂದು ವ್ಲಾಗ್ ಹಾಕೀನಿ. ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇವಾಗ ನೋಡಿರಿ, ಬೆಲ್ಲ ಕರಗಿಸಿ ರೆಡಿ ಮಾಡ್ಕೊತೇನೆ ಉಂಡೆ ಕಟ್ಟಕ್ಕೆ. ಇದಕ್ಕೆ ಸ್ವಲ್ಪ ಒಂದು ಟೀ ಕುಡಿಯೋ ಲೋಟದಲ್ಲೇ ಒಂದು ಲೋಟ ನೀರು ಹಾಕಬೇಕು. ಬೆಲ್ಲ ತೊಯ್ದ್ರೆ ಸಾಕು. ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚಲೋತ್ನಂಗೆ ಕುದಿಸೋನು, ಕರಗಬೇಕು. ಬೆಲ್ಲ ಪೂರ್ತಿ ಕರಗಿ ಒಂದು 2 ನಿಮಿಷ ಕುದಿ ಪಳಪಳ ಅಂತ ಕುದ್ರೆ ಸಾಕು. ಒಂದೆಳೆ ಪಾಕ ಬರೋದು ಬೇಡ. ಪಾಕ ಇನ್ನೇನು ಒಂದೆಳೆ ಪಾಕ ಬರ್ತೈತಿ ಅಂತ ಸ್ವಲ್ಪ ಅಂಟಿದ್ದಾಗ ಸ್ಟಾಪ್ ಮಾಡೋಣ. ಇದಕ್ಕೆ ಒಂದೆಳೆ ಪಾಕ ಬೇಡ. ಬೆಲ್ಲ ಕರಗಿ ಚಲೋತ್ನಂಗೆ ಒಂದು 2-3 ನಿಮಿಷ ಕುದೀತು ಅಂದ್ರೆ ಸಾಕು. ಸ್ವಲ್ಪ ಅಂಟಂಟು ಆಯ್ತು ಅಂದ್ರೆ, ಕೈಗೆ ಅಂಟಂಟು ಹತ್ತಾಕತ್ತೈತಿ ಅಂದ್ರೆ ಸಾಕು. ಈ ಥರ ಪಳಪಳ ಅಂತ ಕುದಿಬೇಕು. ಸ್ವಲ್ಪ ಕೈಗೆ ಅಂಟಂಟು ಹತ್ತಿರ ಸಾಕು. ಆಫ್ ಮಾಡೋಣಂತ. ಎರಡು 3 ನಿಮಿಷ ಕುದಿಸ್ಬೇಕು ಹಿಂಗೆ. ಆನಂತರ ಸಣ್ಣ ಉರಿ ಇಟ್ಕೊಂಡು ಅದೇನು ನಾವು ಪೌಡ್ರ್ ತೊಗೊಂಡಿದ್ವಲ್ಲ ಇದಕ್ಕೆ ಹಾಕಿ ಚೆಂದ ಕಲಸಿಬಿಡಬೇಕು. ನೋಡಿರಿ, ಸಣ್ಣ ಮಾಡೇನಿ ಉರಿನ. ಇದಕ್ಕೀಗ ಆ ಮಿಶ್ರಣವನ್ನು ಹಾಕೋಣ. ಎಲ್ಲ ರೆಡಿ ಮಾಡಿ ಇಟ್ಕೊಂಡೇವಲ್ಲ ಅದನ್ನ ಹಾಕಿ ಚೆಂದ ಕಲಿಸ್ಬಿಡೋಣ. ಪೂರ್ತಿ ಒಂದೇ ಸಲ ಹಾಕಿ ಕಲಿಸಿದ್ರು ಅದೇನು ಗಂಟಾಗಂಗಿಲ್ಲ, ಕೆಡಂಗಿಲ್ಲ, ಎಂಥದ್ದು ಆಗಲ್ಲ. ಏಲಕ್ಕಿ ಪೌಡ್ರ್ ಹಾಕ್ತೇನೆ ನೋಡಿರಿ. ಈ ಸಮಯದಾಗ 1-2 ಸ್ಪೂನ್ ತುಪ್ಪ ಹಾಕಿರಿ. ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಬರ್ತೈತಿ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾನೆ. ಮಿಕ್ಸ್ ಮಾಡಿ ಫ್ಯಾನ್ ಕೆಳಗೆ ಕೂತ್ಕೊಂಡು ಸ್ವಲ್ಪ ಬಿಸಿ ಇದ್ದಾಗ ಉಂಡೆ ಕಟ್ಟಿಬಿಟ್ರೆ ನಮ್ಮ ಅಂಟಿನ ಉಂಡೆ ರೆಡಿ ಆಗ್ತಾವೆ ನೋಡಿರಿ. ಮಕ್ಳಿಗೆ ದಿನ 2 ಕೊಡ್ರಿ, ಮುಂಜಾನೊಂದು ಸಂಜೆಲೊಂದು. ಈಗ ತಂಪಿನ ದಿನ ನೋಡಿರಿ, ಇಲ್ಲೇ ಫ್ಯಾನ್ ಕೆಳಗೆ ಕೂತ್ಕೊಂಡು ನಾನು ನನ್ನ ಮಗಳು ರೆಡಿ ಮಾಡಾಕತ್ತೇವೆ ಲಾಡು. ಇಷ್ಟು ರೆಡಿಯಾಗಿಂದ ತಟ್ಟೆಗೆ ಹಾಕಿ ತೋರಿಸ್ತೇವೆ ನಿಮಗೆ. ಕೈಗೆ ಸ್ವಲ್ಪ ಮುಟ್ಟಷ್ಟು ಬಿಸಿ ಇದ್ದಾಗ ಉಂಡೆ ಕಟ್ರಿ. ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳತ್ತವಿ ಕೈಗೆ ಅಂಟಬಾರ್ದಂತ. ತುಪ್ಪ ಧಾರಾಳವಾಗಿ ಹಾಕಿರಿ, ಆರೋಗ್ಯಕ್ಕೆ ಒಳ್ಳೇದು. ಮಕ್ಕಳಿಗೆ ತುಪ್ಪ ಹಾಕಿದ್ರೇ ರುಚಿ ಬರೋದದು. ಈಗ ಜಾಸ್ತಿ ಅನ್ನಿಸ್ತತಿ, ಆನಂತರ ಕರೆಕ್ಟಾಗಿರ್ತತಿ. ತೋರಿಸ್ತೇನೆ ಉಂಡೆ ಕಟ್ಟಿ ಆನಂತರ ನಿಮಗೆ. ಸೈಜು ನಿಮ್ಮ ಇಷ್ಟದಂಗೆ ಕಟ್ರಿ. ದೊಡ್ಡವರ ಕಟ್ರಿ, ಸಣ್ಣವರ ಕಟ್ರಿ, ಮೀಡಿಯಮ್ ಆಗಿ ಕಟ್ರಿ. ಒಂದು ಲಾಡು ಕೊಟ್ಟಾಗ ಮಕ್ಕಳು ಪೂರ್ತಿ ತಿನ್ನಬೇಕು, ಕೆಡಿಸ್ಬಾರ್ದು, ಅರ್ಧಂಬರ್ಧ ಮಾಡಿ ಬಿಡಬಾರ್ದು ಅವರು. ಹಾಗೆ ಸ್ವಲ್ಪ ಚಿಕ್ಕವಾಗಿ ಕಟ್ಟಿದ್ರೆ ಒಳ್ಳೆಯದು. ನೋಡಿರಿ, ನಮ್ಮ ಅಂಟಿನ ಉಂಡೆ ರೆಡಿ ಆದವು.
ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.